everyone, welcome to my channel Srushti Tutorial for Maths. I am your Parshuram. ಸೊ ನಾನಿವತ್ತಿನ ದಿನ ನಿಮಗೆ ಟ್ರಯಾಂಗಲ್ಸ್ ಚಾಪ್ಟ್ರಿಗೆ ಸಂಬಂಧಪಟ್ಟಾಗೆ 10th ಸ್ಟ್ಯಾಂಡರ್ಡಲ್ಲಿ ಬರ್ತಕ್ಕಂತಹ ಟ್ರಯಾಂಗಲ್ಸ್ ಚಾಪ್ಟ್ರಲ್ಲಿ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಎಕ್ಸಾಮಿನೇಷನಲ್ಲಿ 2 ಮಾರ್ಕ್ಸ್ ಯಾವ ರೀತಿ ಕ್ವಶನ್ಸ್ ಬರುತ್ತೆ. ಸೊ ಕ್ವಶನ್ಸು ಸಾಕಷ್ಟು ರಿಪೀಟ್ ಆಗಿರ್ತಕ್ಕಂಥ ಕೆಲವು ಕ್ವಶನ್ಸನ್ನು ನಿಮ್ಮ ಎದುರಿಗೆ ಸಾಲ್ವ್ ಮಾಡೋದ್ರ ಮೂಲಕ ನಾನು 2 ಮಾರ್ಕ್ಸ್ ಕ್ವಶನನ್ನು ಹೇಗೆ ಸಾಲ್ವ್ ಮಾಡೋದು, ಹೌ ಟು ಸಾಲ್ವ್ ದಿ 2 marks questions present in an examination on a chapter triangle. ಓಕೆ, ಸೊ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಎಲ್ಲ ವೀಡಿಯೋಸನ್ನು ನೋಡಿ ಅಂತ ಹೇಳ್ತಿದ್ದೀನಿ. ಸೊ ಈಗ ದಯವಿಟ್ಟು ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಟ್ರಯಾಂಗಲ್ ಚಾಪ್ಟ್ರಲ್ಲಿ 2 ಮಾರ್ಕ್ಸಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ಹೇಳಿದ್ರೆ, ಸೊ ಸಾಮಾನ್ಯವಾಗಿ ನಿಮಗೆ ಈ ಟ್ರಯಾಂಗಲ್ಸಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಥೇರಮ್ಸ್ ಏನಿದ್ದಾವೆ, ಥೇರಮ್ಸ್ನ ಆಧಾರದ ಮೇಲೆ ನಿಮಗೆ ಪ್ರಾಬ್ಲಮ್ಸನ್ನು ಕೇಳ್ತಾರೆ. 2 ಮಾರ್ಕ್ಸಿಗೆ ಒಂದು ಕ್ವಶನ್ ಇರುತ್ತೆ. ಸೊ ಆ 2 ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು ಅಂತೇಳಿ ನಾವು ನೋಡೋದಾದರೆ, ಹಿಯರ್ ದಿಸ್ ಈಸ್ ದ ಕ್ವಶನ್. ABC ಈಸ್ ಎನ್ ಐಸೋಸ್ಕೆಲಿಸ್ ಟ್ರಯಾಂಗಲ್ ಅಟ್ ರೈಟ್ ಆ್ಯಂಗಲ್ ಅಟ್ C. ಪ್ರೂವ್ ದ್ಯಾಟ್ AB ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಇಂಟು AC ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು ಆ್ಯಂಗಲ್ C ಈಕ್ವಲ್ ಟು 90 ಡಿಗ್ರಿ ಇರುತ್ತೆ. ಓಕೆ, ಆ್ಯಂಗಲ್ C ಈಕ್ವಲ್ ಟು 90 ಡಿಗ್ರಿ. ಹಾಗಿದ್ರೆ ಇದು ಐಸೋಸ್ಕೇಲ್ಸ್ ಟ್ರಯಾಂಗಲ್ ಅಂತ ಹೇಳ್ತಾರೆ. ಐಸೋಸ್ಕೇಲ್ಸ್ ಟ್ರಯಾಂಗಲ್ ಅಂತ ಹೇಳಿದ್ರೆ AC ಮತ್ತು BC ಈಕ್ವಲ್ಲು. ಸೊ 90 ಡಿಗ್ರಿ ಆ್ಯಂಗಲ್ನ ಹೊಂದಿರತಕ್ಕಂತಹ ಒಂದು ಈ C ಆ್ಯಂಗಲ್ನ ಅಪೋಸಿಟ್ ಸೈಡ್ ಏನಾಗುತ್ತೆ, ಹೈಪೋಟಿನಸ್ ಆಗುತ್ತೆ. ಸೊ ಇದ್ರ ಪ್ರಕಾರ ನೀವು ಇಲ್ಲಿ ಏನು ತಗೊಳ್ಬೇಕು, AB ಸ್ಕ್ವೇರ್ ಈಕ್ವಲ್ ಟು 2AC ಸ್ಕ್ವೇರ್ ಅಂತ ಪ್ರೂವ್ ಮಾಡಬೇಕು. ಸೊ ಇದನ್ನು ಪ್ರೂವ್ ಮಾಡಬೇಕಂದ್ರೆ ನೀವು ಪೈಥಾಗೋರಸ್ ಥಿಯರಮನ್ನು ನಾವಿಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ಬಿಕಾಸ್ ಆಫ್ ಇಲ್ಲಿ ಆ್ಯಂಗಲ್ C ಈಕ್ವಲ್ ಟು 90 ಡಿಗ್ರಿ. ಸೊ ಆ್ಯಂಗಲ್ C ಈಕ್ವಲ್ ಟು 90 ಡಿಗ್ರಿ ಇರೋದ್ರಿಂದ ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್ ದ ಸ್ಕ್ವೇರ್ ಆನ್ ದ ಹೈಪೋಟಿನಸ್ ಈಸ್ ಈಕ್ವಲ್ ಟು ದ ಸ್ಕ್ವೇರ್ ಆಫ್ ಅದರ್ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ 2 ಸೈಡ್ಸ್ ಅಂತೇನು ಬರುತ್ತೆ. ಸೊ ಆ ಥಿಯರಮನ್ನು ಅಪ್ಲೈ ಮಾಡಿದರೆ, ಓಕೆ, ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್, ಏನು ಹೇಳ್ಬೋದು, ಸ್ಕ್ವೇರ್ ಆನ್ ದ ಹೈಪೋಟಿನಸ್ ಮೀನ್ಸ್ AB ಸ್ಕ್ವೇರ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ ಆಫ್ ಅದರ್ 2 ಸೈಡ್ಸ್ ಅಂದರೆ AC ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಓಕೆ, ದೆನ್ AB ಸ್ಕ್ವೇರ್ ಈಕ್ವಲ್ ಟು AC ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಇರೋದ್ರ ಜಾಗದಲ್ಲಿ ನಾವು AC ಸ್ಕ್ವೇರ್ ಹಾಕ್ಬೋದು. ರೀಸನ್ ಏನು, ಗಿವನ್ ಅವರೇ ಕೊಟ್ಟಿದ್ದಾರೆ ಐಸೋಸ್ಕೇಲ್ಸ್ ಟ್ರಯಾಂಗಲ್ ಅಂತ ಹೇಳಿದ್ರೆ AC ಈಸ್ ಈಕ್ವಲ್ ಟು BC. ಓಕೆ, ಸೊ AC ಈಸ್ ಈಕ್ವಲ್ ಟು BC ಆಗಿರೋದ್ರಿಂದ AC ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್ ಆಯಿತು. ದೆನ್ AB ಸ್ಕ್ವೇರ್ ಈಸ್ ಈಕ್ವಲ್ ಟು AC ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್ ಮೀನ್ಸ್ 2AC ಸ್ಕ್ವೇರ್. ಓಕೆ, ದಿಸ್ ಈಸ್ ದ ಆನ್ಸರ್. ಸೊ ನಿಮಗೆ ಪ್ರೂವ್ ಮಾಡೋಕ್ಕೆ ಕೇಳಿರೋದು ಕೂಡ ಅದನ್ನೇ, AB ಸ್ಕ್ವೇರ್ ಈಕ್ವಲ್ ಟು 2AC ಸ್ಕ್ವೇರು. ಸೊ ನಿಮಗೆ ಇಲ್ಲಿ ಆನ್ಸರ್ ಕೂಡ ಬಂದಿದೆ, AB ಸ್ಕ್ವೇರ್ ಈಕ್ವಲ್ ಟು 2AC ಸ್ಕ್ವೇರ್. ಸೊ ಈ ರೀತಿ ನಾವು ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಸೊ ಹಾಗೆಯೇ ನೆಕ್ಸ್ಟು ನನ್ನ ಹತ್ರ ಇನ್ನೊಂದು ಕ್ವಶನ್ ಇದೆ, ಎಕ್ಸಾಮಲ್ಲಿ ಬಂದಿರತಕ್ಕಂಥ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ನು. ಇನ್ ದ ಗಿವನ್ ಫಿಗರ್ DE ಈಸ್ ಪ್ಯಾರಲಲ್ ಟು AC ಆ್ಯಂಡ್ DF ಈಸ್ ಪ್ಯಾರಲಲ್ ಟು AE. ಪ್ರೂವ್ ದ್ಯಾಟ್ BF ಬೈ FE ಈಸ್ ಈಕ್ವಲ್ ಟು BE ಬೈ EC ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡಯಾಗ್ರಾಮ್ ಇದೆಯಲ್ವಾ, ಡಯಾಗ್ರಾಮ್ ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಡಯಾಗ್ರಾಮ್ ಏನು ಹೇಳುತ್ತೆ, ಹಿಯರ್ ಇನ್ ಟ್ರಯಾಂಗಲ್ ABC, ಒಂದು ಟ್ರಯಾಂಗಲ್ ಇದೆ ABC ಅಂತೇಳಿ. ಸೊ ABC ಟ್ರಯಾಂಗಲ್ನ ಜೊತೆಗೆ DE ಅಂತಕ್ಕಂಥದ್ದು ನೋಡಿ, ಇದು DE ಈಸ್ ಪ್ಯಾರಲಲ್ ಟು AC. DE ACಗೆ ಪ್ಯಾರಲಲ್ ಆಗಿದೆ. ಆ್ಯಂಡ್ ಆಲ್ಸೋ DF ಈಸ್ ಪ್ಯಾರಲಲ್ ಟು AE. ಸೊ ನೀವು ಇದನ್ನು ಪ್ರೂವ್ ಮಾಡಬೇಕು, BF ಬೈ FE ಈಸ್ ಈಕ್ವಲ್ ಟು BE ಬೈ EC ಅಂತೇಳಿ ಪ್ರೂವ್ ಮಾಡಬೇಕು. ಸೊ ಇದನ್ನು ಪ್ರೂವ್ ಮಾಡಬೇಕು ಅಂತ ಹೇಳಿದರೆ ನಾವಿಲ್ಲಿ 2 ಟ್ರಯಾಂಗಲ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಒನ್, ಕನ್ಸಿಡರ್ ಟ್ರಯಾಂಗಲ್ ABC ತಗೊಳ್ಳಿ. ಫಸ್ಟ್ DE ಈಸ್ ಪ್ಯಾರಲಲ್ ಟು AC ಅಂತ ಕೊಟ್ಟಿದ್ದಾರಲ್ವಾ. ಸೊ ಇದ್ರ ಪ್ರಕಾರ ಇಲ್ಲಿ ನಾವು ಟ್ರಯಾಂಗಲ್ ABC ಕನ್ಸಿಡರ್ ಮಾಡಿ,
ಗಿವನ್ ಅವ್ರೇನು ಹೇಳ್ತಾರೆ, ಡಿ ಇ ಈಸ್ ಪ್ಯಾರಲಲ್ ಟು ಎ ಸಿ. ಡಿ ಇ ಈಸ್ ಪ್ಯಾರಲಲ್ ಟು ಎ ಸಿ. ಸೊ ಅಕಾರ್ಡಿಂಗ್ ಟು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಸೊ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಏನು ಹೇಳುತ್ತೆ, ಓಕೆನಾ, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಏನು ಹೇಳುತ್ತೆ, ಸಿ ಬಿ ಪಿ ಟಿಯನ್ನು ಇಲ್ಲಿ ನಾವು ಅಪ್ಲೈ ಮಾಡಿದ್ರೆ ಏನು ಹೇಳ್ಬೋದು, ಎ ಡಿ ಬೈ ಬಿ ಡಿ ಅಥವಾ ಬಿ ಡಿ ಬೈ ಎ ಡಿ. ಓಕೆನಾ. ಸೊ ಬಿ ಡಿ ಬೈ ಎ ಡಿ ಈಸ್ ಈಕ್ವಲ್ ಟು, ಬಿ ಡಿ ಬೈ ಎ ಡಿ ಈಸ್ ಈಕ್ವಲ್ ಟು ಬಿ ಇ ಬೈ ಇ ಸಿ. ಬಿ ಇ ಬೈ ಇ ಸಿ. ಓಕೆ, ಬಿ ಇ ಬೈ ಇ ಸಿ. ಸೊ ಇದ್ರ ಪ್ರಕಾರ ನಾವೇನು ಹೇಳ್ಬೋದು, ಇಲ್ಲಿ ಬಿ ಇ ಬೈ ಇ ಸಿ ಅಂತ ಇದೆ. ಇದನ್ನು ನಾವು ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ಸೊ ಇದನ್ನು ನೀವು ಬರೆದಿರೋದೇನು, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ನ ಆಧಾರದ ಮೇಲೆ ಬರೆದಿದ್ದೀರಾ. ಸೊ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ಕನ್ಸಿಡರ್ ಮಾಡ್ಬೋದು. ಈಗ ನೀವು ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಇ. ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಇ. ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಇ. ಇಲ್ಲಿ ಏನು ಹೇಳ್ತಾರೆ ಅವರು, ಗಿವನ್ನು ಡಿ ಇ ಈಸ್ ಪ್ಯಾರಲಲ್ ಟು ಎ ಇ, ಸಾರಿ ಡಿ ಎಫ್ ಈಸ್ ಪ್ಯಾರಲಲ್ ಟು ಎ ಇ ಅಂತ ಕೊಟ್ಟಿದ್ದಾರೆ. ಡಿ ಎಫ್ ಎ ಇಗೆ ಪ್ಯಾರಲಲ್ ಆಗಿದೆ ಅಂದರೆ ಇಲ್ಲೂ ಕೂಡ ಸಿ ಬಿ ಪಿ ಟಿ ಅಪ್ಲೈ ಮಾಡಿದ್ರೆ ಏನು ಹೇಳ್ಬೋದು, ಬಿ ಡಿ ಬೈ ಎ ಡಿ. ಓಕೆ, ಬಿ ಡಿ ಬೈ ಎ ಡಿ, ಬಿ ಡಿ ಬೈ ಎ ಡಿ ಈಸ್ ಈಕ್ವಲ್ ಟು ಏನು ಹೇಳ್ಬೋದು, ಬಿ ಎಫ್ ಬೈ ಎಫ್ ಸಿ, ಎಫ್ ಇ ಹೇಳ್ಬೋದಲ್ವಾ, ಬಿ ಎಫ್ ಬೈ ಎಫ್ ಇ. ಸೊ ದಿಸ್ ಈಸ್ ದ ಈಕ್ವೇಷನ್ ನಂಬರ್ 2 ಅಂತ ತಗೊಳ್ಳಿ. ಸೊ ಫ್ರಮ್ ಈಕ್ವೇಷನ್ ನಂಬರ್ 1 ಆ್ಯಂಡ್ 2, ಫ್ರಮ್ ಈಕ್ವೇಷನ್ ನಂಬರ್ 1 ಆ್ಯಂಡ್ 2, 1 ಮತ್ತು 2ನೇ ಈಕ್ವೇಷನನ್ನು ನೀವು ಬಳಸ್ಕೊಂಡು ಏನು ಹೇಳ್ಬೋದು, ಇಲ್ಲಿ ನೋಡಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬಿ ಡಿ ಬೈ ಎ ಡಿ ಇದೆ, ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ ಬಿ ಇ ಬೈ ಇ ಸಿ. ಈ ಕಡೆನೂ ಕೂಡ ರೈಟ್ ಹ್ಯಾಂಡ್ ಸೈಡಲ್ಲಿ ಬಿ ಎಫ್ ಬೈ ಎಫ್ ಇ ಇದೆ. ಸೊ ಇಲ್ಲೂ ಕೂಡ ಏನಿದೆ, ಬಿ ಡಿ ಬೈ ಎ ಡಿ. ಸೊ ಎರಡೂ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗಿರೋದ್ರಿಂದ ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗಿರುತ್ತೆ ಅಂತ ಹೇಳಿ ಅದರ ಆಧಾರದ ಮೇಲೆ ಬಿ ಇ ಬೈ ಇ ಸಿ ಈಸ್ ಈಕ್ವಲ್ ಟು ಬಿ ಎಫ್ ಬೈ ಎಫ್ ಇ. ಬಿ ಇ ಬೈ ಇ ಸಿ ಈಸ್ ಈಕ್ವಲ್ ಟು ಬಿ ಎಫ್ ಬೈ ಎಫ್ ಇ ಅಂತ ಹೇಳ್ಬೋದು. ಸೊ ಇದು ನಿಮಗೆ ಆನ್ಸರ್ ಬಂದಿದೆ. ಇಲ್ಲಿ ನಿಮಗೆ ಏನು ಪ್ರೂವ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅದೇ ಆನ್ಸರ್ ಬಂದಿದೆ ನೋಡಿ. ಇಲ್ಲಿ ಬಿ ಇ ಬೈ ಇ ಸಿ ಈಸ್ ಈಕ್ವಲ್ ಟು ಬಿ ಎಫ್ ಬೈ ಎಫ್ ಇ. ಓಕೆನಾ, ಸರಿ ಇದೆಯಾ? ಸೊ ಇದು ಸೆಕೆಂಡ್ ಕ್ವಶನ್. ಸೊ ಇದೇ ರೀತಿ 2 ಮಾರ್ಕ್ಸಿಗೆ ಮತ್ತೊಂದು ಕ್ವಶನ್ ಇದೆ ನನ್ನ ಹತ್ರ. ಸೊ ಇಲ್ಲಿ ಬಂದುಬಿಟ್ಟು ಕ್ವಶನ್ ಹೇಳ್ತಾ ಇದೆ, ಇನ್ ದ ಗಿವನ್ ಫಿಗರ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಎ ಎಮ್ ಪಿ ಆರ್ 2 ರೈಟ್ ಟ್ರಯಾಂಗಲ್ಸ್ ರೈಟ್ ಆ್ಯಂಗಲ್ಡ್ at ಬಿ ಆ್ಯಂಡ್ ಎಮ್ ರೆಸ್ಪೆಕ್ಟಿವ್ಲಿ. ಪ್ರೂವ್ ದಟ್ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಎ ಎಮ್ ಪಿ ಆ್ಯಂಡ್ ಆಲ್ಸೋ ಸಿ ಎ ಬೈ ಪಿ ಎ ಈಕ್ವಲ್ ಟು ಬಿ ಸಿ ಬೈ ಎಮ್ ಪಿ ಅಂತ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಡಯಾಗ್ರಾಮ್ನ ಆಧಾರದ ಮೇಲೆ ಆ್ಯಂಗಲ್ ಬಿ 90 ಡಿಗ್ರಿ ಆ್ಯಂಡ್ ಆಲ್ಸೋ ಆ್ಯಂಗಲ್ ಎಮ್ ಈಸ್ ಆಲ್ಸೋ ಈಕ್ವಲ್ ಟು 90 ಡಿಗ್ರಿ. ಸೊ ಆ್ಯಂಗಲ್ ಬಿನು ಮತ್ತು ಆ್ಯಂಗಲ್ ಎಮ್ 90 ಡಿಗ್ರಿ ಕೊಟ್ಟಿರೋದ್ರಿಂದ ನಾವೀಗ ಇಲ್ಲಿ ಏನು ಮಾಡ್ಬೋದು, ಸಪೋಸ್ ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಎ ಎಮ್ ಪಿ. ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಎ ಎಮ್ ಪಿ. ಇವೆರಡೂ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿ, ಎರಡೂ ಟ್ರಯಾಂಗಲ್ನ ನೀವೇನಾದರೂ ಕಂಪೇರ್ ಮಾಡಿದಾಗ ಸೊ ಇಲ್ಲಿ ಏನಾಯಿತು, ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎಮ್ ದಟ್ ಈಸ್ ಈಕ್ವಲ್ ಟು 90 ಡಿಗ್ರಿ ಇದೆ. ಈ ಆ್ಯಂಗಲ್ಲು ಎ ಬಿ ಸಿ ಟ್ರಯಾಂಗಲ್ನಲ್ಲಿ ಆ್ಯಂಗಲ್ ಬಿ ಈಕ್ವಲ್ ಟು 90 ಡಿಗ್ರಿ, ಎ ಎಮ್ ಪಿ ಟ್ರಯಾಂಗಲ್ನಲ್ಲಿ ಆ್ಯಂಗಲ್ ಎಮ್ ಈಕ್ವಲ್ ಟು 90 ಡಿಗ್ರಿ. ಒಂದು ಆ್ಯಂಗಲ್ ಈಕ್ವಲ್ ಆಯಿತು. ಅದೇ ರೀತಿ ಇನ್ನು ಎರಡೂ ಟ್ರಯಾಂಗಲಲ್ಲಿ ಆ್ಯಂಗಲ್ ಎ ಅನ್ನೋದು ಕಾಮನ್ ಸೈಡ್ ಬರುತ್ತೆ. ಓಕೆನಾ. ಸೊ ಆ್ಯಂಗಲ್ ಎ ಕಾಮನ್ ಆಗಿ ಬರುತ್ತೆ ಅಂತ ಹೇಳಿದರೆ ಅದರ ಅರ್ಥ ಇಲ್ಲಿ ಕಾಮನ್ ಬರೋದ್ರಿಂದ ಸೊ ನಾವೇನು ತಗೊಳ್ಬೋದು, ಕಾಮನ್ ಬರೋದ್ರಿಂದ ಇಲ್ಲಿ ಆ್ಯಂಗಲ್ ಎ ಈಕ್ವಲ್ ಟು ಆ್ಯಂಗಲ್ ಎ ಅಂತ ತೊಗೊಳ್ಬೋದಲ್ವಾ. ಓಕೆನಾ. ಸೊ ಆ್ಯಂಗಲ್ ಎ ಈಕ್ವಲ್ ಟು ಆ್ಯಂಗಲ್ ಎ ಅಂತ ತಗೊಂಡ್ರೆ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಎ. ಇದಕ್ಕೆ ರೀಸನ್ ಕೂಡ ಬರಿಬೋದು ನೀವೇನಂತೇಳಿ, ಕಾಮನ್ ಆ್ಯಂಗಲ್ ಆಫ್ 2 ಟ್ರಯಾಂಗಲ್ಸ್. ಓಕೆ, ಎರಡೂ ಟ್ರಯಾಂಗಲ್ನಲ್ಲಿ ಆ್ಯಂಗಲ್ ಎ ಅನ್ನೋದು ಕಾಮನ್ ಆ್ಯಂಗಲ್ಲು. ಸೊ ಎರಡು ಆ್ಯಂಗಲ್ ಈಕ್ವಲ್ ಆಗಿದೆ ಅಂದರೆ ಅಕಾರ್ಡಿಂಗ್ ಟು ಎ ಕ್ರಿಟೀರಿಯಾ, ಆ್ಯಂಗಲ್ ಕ್ರಿಟೀರಿಯಾದ ಆಧಾರದ ಮೇಲೆ ಏನು ಹೇಳ್ಬೋದು ನೀವು, ಟ್ರಯಾಂಗಲ್ ಎ ಬಿ ಸಿ ಈ ಸಿಮಿಲರ್ ಟು ಟ್ರಯಾಂಗಲ್ ಎ ಎಮ್ ಪಿ ಅಂತ ಹೇಳ್ಬೋದಲ್ವಾ.
ಸೊ ಇದಕ್ಕೆ ರೀಸನ್ ಏನು ಬರೀತೀರಿ? ಎ ಕ್ರಿಟೀರಿಯಾ. ಸೊ ಎ ಕ್ರಿಟೀರಿಯಾದ ಆಧಾರದ ಮೇಲೆ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಎ ಎಂ ಪಿ ಆಯಿತು. ಸೊ ಎರಡೂ ಟ್ರಯಾಂಗಲ್ ಸಿಮಿಲರ್ ಆಗಿದ್ದಾಗ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸನ್ನು ತೊಗೊಂಡ್ರೆ, ಸೊ ಕರೆಸ್ಪಾಂಡಿಂಗ್ ಸೈಡ್ಸನ್ನು ನೀವು ಸಪೋಸ್ ಸಿ ಎ ಅಂತ ಕರೆಸ್ಪಾಂಡಿಂಗ್ ಸೈಡ್ ತೊಗೊಂಡ್ರೆ, ಹಿಯರ್ ಸಿ ಎ ಈಸ್ ದ side of the triangle ABC. It is called hypotenuse because of the opposite side of angle 90 degree. So 90 degree opposite side ಆಗಿರೋದ್ರಿಂದ ಸಿ ಎಗೆ ಟ್ರಯಾಂಗಲ್ ಎ ಎಂ ಪಿನಲ್ಲಿ ಆ್ಯಂಗಲ್ 90 ಡಿಗ್ರಿಗೆ ಆಪೋಸಿಟ್ ಸೈಡು ಎ ಪಿ. ಓಕೆನಾ? ಸೊ ಸಿ ಎ ಬೈ ಪಿ ಎ ಈಸ್ ಈಕ್ವಲ್ ಟು ಈಗ ಹೈಟ್ ಕನ್ಸಿಡರ್ ಮಾಡಿದ್ರೆ ಬಿ ಸಿನ ಹೈಟ್ ತೊಗೊಂಡ್ರೆ ಎ ಎಂ ಪಿ ಟ್ರಯಾಂಗಲ್ನಲ್ಲಿ ಹೈಟ್ ಯಾವುದಾಗತ್ತೆ? ಎಂ ಪಿ ಹೈಟ್ ಆಗುತ್ತೆ. ಸೊ ದ್ಯಾಟ್ ಹಿಯರ್ ಬಿ ಸಿ ಡಿವೈಡೆಡ್ ಬೈ ಎಂ ಪಿ. ಸೊ ಇದು ಒಂದನೇದು ನಿಮಗೆ ಪ್ರೂವ್ ಆಯಿತು. ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನಲ್ಲಿ ಫಸ್ಟ್ ಒನ್ ಏನು ಪ್ರೂವ್ ಮಾಡೋಕ್ಕೆ ಕೇಳಿದ್ರು, ಸೊ ಅದನ್ನು ಕೂಡ ಪ್ರೂವ್ ಮಾಡಿದ ಹಾಗಾಯಿತು. ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ರು ಅದು ಕೂಡ ಪ್ರೂವ್ ಆಯಿತು. ಸೊ ಎರಡನ್ನೂ ಕೂಡ ನೀವು ಈಸಿಯಾಗಿ ಪ್ರೂವ್ ಮಾಡ್ಬೋದು. ಸೊ ಈ ಒಂದು ಡಯಾಗ್ರಾಮನ್ನು ಬಳಸ್ಕೊಂಡು ಜಸ್ಟ್ ನೀವು ಇಲ್ಲಿ ಏನು ಮಾಡಿದ್ದೀರಾ, ಏನು ಅಪ್ಲೈ ಮಾಡಿದ್ದೀರಾ ಅಂತ ಹೇಳಿದ್ರೆ ಸಿಮಿಲ್ಯಾರಿಟಿ ಕ್ರಿಟೀರಿಯಾಸ್ ಬರ್ತದಲ್ಲ, ಸೊ ಈ ಸಿಮಿಲ್ಯಾರಿಟಿ ಕ್ರಿಟೀರಿಯಾ ಅಂತಕ್ಕಂಥ ಒಂದು ಥಿಯರಮ್ನ ಆಧಾರದ ಮೇಲೆ ಈ ಒಂದು ಕ್ವಶನನ್ನು ನಾವು ಸಾಲ್ವ್ ಮಾಡ್ಬೋದು. ಅದೇ ರೀತಿ ಇನ್ನೊಂದು ಕ್ವಶನ್ ಬಂದ್ಬಿಟ್ಟು, ಇನ್ ದ ಗಿವನ್ ಫಿಗರ್ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು 121 square centimeter and area of triangle DEF is equal to 64 square centimeter. If the median of the triangle ABC is 12.1 centimeter, then find the median of the triangle DEF ಅಂತ ಕೊಟ್ಟಿದ್ದಾರೆ. ಸೊ ಚಿತ್ರ ಕಾಣಿಸ್ತಾ ಇದೆಯಲ್ಲ, ಎ ಬಿ ಸಿ ಟ್ರಯಾಂಗಲ್ ಡಿ ಇ ಎಫ್ ಇವೆರಡೂ ಕೂಡ ಸಿಮಿಲರ್. ಇದರ ಅರ್ಥ ಏನು? ಎ ಬಿ ಬೈ ಡಿ ಇ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್. ಸೊ ಇದು ಆಧಾರದ ಮೇಲೆ ನಾವಿಲ್ಲಿ ಎರಡು ಸಿಮಿಲರ್ ಟ್ರಯಾಂಗಲ್ಸ್ಗೆ ಹಾಕಿರ್ತಕ್ಕಂಥ ಮೀಡಿಯನ್ಸು ಕೂಡ ಏನಾಗಿರ್ತವೆ? ಪ್ರಪೋರ್ಷನಲ್ ಆಗಿರ್ತವೆ ಅನ್ನೋದು ನಮಗೆ ಗೊತ್ತಿರ್ತಕ್ಕಂಥದ್ದು. ಅಂದರೆ ಎ ಎಮ್ ಬೈ ಡಿ ಎನ್ ಕೂಡ ಎ ಬಿ ಬೈ ಡಿ ಇಗೆ ಈಕ್ವಲ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಏರಿಯಾ ಆಫ್ ಟ್ರಯಾಂಗಲಿಗೆ ಸಂಬಂಧಪಟ್ಟಂಗೆ ಒಂದು ಥಿಯರಮ್ ಬರುತ್ತೆ. ಸೊ ಥಿಯರಮ್ನ ಒಂದು ಇದು ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಇಸ್ ಈಕ್ವಲ್ ಟು ಮೀಡಿಯನ್ನನ್ನು ನಾವು ಸ್ಕ್ವೇರ್ ಅಂತ ತೊಗೊಂಡ್ರೆ, ಇಲ್ಲಿ ಮೀಡಿಯನ್ ಯಾವುದಾಯಿತು? ಎ ಎಮ್. ಓಕೆನಾ? ಸಾರಿ, ಎ ಎಮ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಎನ್ ಹೋಲ್ ಸ್ಕ್ವೇರ್. ಓಕೆ, ಎ ಎಮ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಎನ್ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಸೊ ಅಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಕೊಟ್ಟಿದ್ದಾರೆ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಎಷ್ಟಂತೆ? 121. area of triangle ABC 121 and area of triangle DEF is also equal to 64. that is equal to ಒಂದು ಮೀಡಿಯನ್ ಅನ್ನು ಕೊಟ್ಟಿದ್ದಾರೆ. ಯಾವುದ್ರದ್ದು? ಟ್ರಯಾಂಗಲ್ ಎ ಬಿ ಸಿಯ ಮೀಡಿಯನ್ ಅಂದರೆ ಎ ಎಮ್ ಈಸ್ ಗಿವನ್ 12.1. ಓಕೆ, 12.1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇದನ್ನು ಕಂಡುಹಿಡಿಬೇಕು ನೀವು, ಯಾವುದು? ಡಿ ಎನ್. ಸೊ ಡಿ ಎನ್ ಸ್ಕ್ವೇರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದರೆ ಆಸ್ ಇಟ್ ಈಸ್ ನೀವೇನು ತೊಗೊಳ್ಬೋದು? 121 ಇಂಟು ಡಿ ಎನ್ ಸ್ಕ್ವೇರ್ ಆಯಿತು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು 12.1 ಹೋಲ್ ಸ್ಕ್ವೇರನ್ನು 12.1 ಇಂಟು 12.1 ಓಕೆ ಇಂಟು 64 ಅಂತ ತೊಗೊಳ್ಬೋದು. ಸೊ ಈಗ ನೀವು ಡಿ ಎನ್ ಸ್ಕ್ವೇರ್ನ ಇಲ್ಲೇ ಇಟ್ಕೊಂಡು 121 ಆ ಕಡೆ ಕಳಿಸಿದರೆ 12.1 ಇಂಟು 12.1 ಇಂಟು 64 ಡಿವೈಡೆಡ್ ಬೈ 1 ಏನಾಯಿತು? 121 ಆಯಿತು. ಸೊ ಈಗ ನೀವೇನು ಮಾಡ್ಬೋದು? ಆ್ಯಕ್ಚುಲಿ ಡಿ ಎನ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಲ್ಲಿ 0.1 ಇದೆಯಲ್ಲ, ಪಾಯಿಂಟ್ ಕ್ಯಾನ್ಸಲ್ ಮಾಡಬೇಕಾಗಿರೋದ್ರಿಂದ ಇದಿಷ್ಟನ್ನು ಮೇಲ್ಗಡೆ ಇರೋ ನ್ಯೂಮರೇಟ್ರನ್ನು ಇಂಟು 100 ಮಾಡಿದ್ರಿ ಅಂದರೆ ಅವಾಗ ಏನಾಗುತ್ತೆ? ಇಂಟು 100 ಮಾಡಿದರೆ ಇದೇನಾಯಿತು? 121 ಇಂಟು 121 ಇಂಟು 64 ಡಿವೈಡೆಡ್ ಬೈ ಇದನ್ನು ಕೂಡ 121 ಏನು ಮಾಡಬೇಕು? ಇಂಟು 100 ಮಾಡಿ. ಅವಾಗ 121 ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಒಂದು 121 ಕ್ಯಾನ್ಸಲ್ ಆಯಿತು ಅಂದರೆ ಈಗ ಡಿ ಎನ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಆ್ಯಕ್ಚುಲಿ ಡಿ ಎನ್ಗೆ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ರೆ ಇದು ಈ ಕಡೆ ಹೊರಗಡೆ ಬಂದಾಗ ರೂಟ್ ಬರುತ್ತೆ. ಸೊ ಇಲ್ಲಿ ರೂಟ್ ಬಂದಾಗ ಏನಾಯಿತು? 121 ಇಂಟು 64 ಡಿವೈಡೆಡ್ ಬೈ 100. ದೆನ್ ಡಿ ಎನ್ ಈಸ್ ಈಕ್ವಲ್ ಟು
ಸೊ ದಟ್ ಇಲ್ಲಿ 121 ಯಾವಾಗ ಬರುತ್ತೆ, ಎರಡು ಸಂಖ್ಯೆನ ಮಲ್ಟಿಪ್ಲೈ ಮಾಡಿದ್ರೆ 121 ಬರುತ್ತೆ. ಸೊ ಯಾವ ಸಂಖ್ಯೆನ ಮಲ್ಟಿಪ್ಲೈ ಮಾಡ್ತೀರಾ, 11 ಇಂಟು 11 ಮಾಡಿದರೆ ನಿಮಗೆ 121 ಬರುತ್ತೆ. ಸೊ 121 ನೀವು 11 ಸ್ಕ್ವೇರ್ ಅಂತ ಬರಿಬೋದು. ಹಾಗೆ 64 8 ಸ್ಕ್ವೇರ್ ಅಂತ ಬರಿಬೋದು. ಡಿವೈಡೆಡ್ ಬೈ 100 10 ಸ್ಕ್ವೇರ್ ಅಂತ ಬರಿಬೋದು. ಆಗ ಎಲ್ಲದಕ್ಕೂ ಸ್ಕ್ವೇರು ಕಂಪ್ಲೀಟ್ ಎಲ್ಲದಕ್ಕೂ ಇರ್ತಕ್ಕಂಥ ರೂಟು ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ DN ಈಸ್ ಈಕ್ವಲ್ ಟು ಏನು ಉಳಿಯುತ್ತೆ, 11 8s 88 ಡಿವೈಡೆಡ್ ಬೈ 10. ಅಲ್ಲಿಗೆ ಏನು ಬಂತು, DN ಈಸ್ ಈಕ್ವಲ್ ಟು 88 ಬೈ 10 ಅಂತ ಹೇಳಿದ್ರೆ ಏನು ಬರುತ್ತೆ ಆನ್ಸರು, 8.8 ಸೆಂಟಿಮೀಟ್ರ್ ಬರುತ್ತೆ. ಎಷ್ಟು ಬರುತ್ತೆ ಆನ್ಸರು, 8.8 ಸೆಂಟಿಮೀಟರ್. ಓಕೆನಾ. ಸೊ ಅದೇ ರೀತಿ ನನ್ನ ಹತ್ರ ಇನ್ನೊಂದು ಕ್ವಶನ್ ಇದೆ. ಸೊ ನೋಡಿ, ಇಲ್ಲಿ ಕ್ವಶನ್ ಬಂದುಬಿಟ್ಟು ಇನ್ ದ ಫಿಗರ್ XY ಈಸ್ ಪ್ಯಾರಲಲ್ ಟು BC, AX ಈಸ್ ಈಕ್ವಲ್ ಟು 9 ಸೆಂಟಿಮೀಟರ್, BX ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಆ್ಯಂಡ್ AY ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್, ಫೈಂಡ್ AC ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡಯಾಗ್ರಾಮ್ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಕ್ವಶನಿಗೆ ಸಂಬಂಧಪಟ್ಟಾಗ ಡಯಾಗ್ರಾಮ್ ಈ ರೀತಿ ಬರುತ್ತೆ. XY BCಗೆ ಪ್ಯಾರಲಲ್ ಆಗಿದೆ. ಸೊ AX ಕೊಟ್ಟಿದ್ದಾರೆ 9, ಹಾಗೆಯೇ BX ಕೊಟ್ಟಿದ್ದಾರೆ 10. ಸೊ ದೆನ್ AY ಕೊಟ್ಟಿದ್ದಾರೆ 6. ನೀವೇನು ಕಂಡುಹಿಡಿಬೇಕು, AC ಕಂಡುಹಿಡಿಬೇಕು. ಸೊ ಇಲ್ಲಿ ನೀವು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮನ್ನು ಬಳಸಿದರೆ ಯಾವುದು, ಅಕಾರ್ಡಿಂಗ್ ಟು BPT. ಸೊ ಅಕಾರ್ಡಿಂಗ್ ಟು BPT ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಏನು ಹೇಳುತ್ತೆ ಅಂದರೆ, ಇಫ್ ಎ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಎ ಸೈಡ್ ಆಫ್ ದ ಟ್ರಯಾಂಗಲ್ then other two sides are in proportion ಅಂತ ಹೇಳುತ್ತೆ. ಅದರ್ ಟೂ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಪ್ರಪೋರ್ಷನ್. ಅದ್ರ ಪ್ರಕಾರ ಕರೆಸ್ಪಾಂಡಿಂಗ್ ಸೈಡ್ಸನ್ನು ತೊಗೊಂಡ್ರೆ AB, ದೊಡ್ಡ ಟ್ರಯಾಂಗಲಲ್ಲಿ AB ತೊಗೊಂಡ್ರೆ AB ಡಿವೈಡೆಡ್ ಬೈ ಏನಾಯಿತು, AX. ಓಕೆನಾ. AB ಡಿವೈಡೆಡ್ ಬೈ AX ಈಸ್ ಈಕ್ವಲ್ ಟು AE, ಸಾರಿ ಇದೇನಿದು AC ಡಿವೈಡೆಡ್ ಬೈ AY. ಓಕೆ. ಸೊ ಆ್ಯಕ್ಚುಲಿ AB ಅಂತ ಹೇಳಿದ್ರೆ ಏನಾಯಿತು, AX ಪ್ಲಸ್ BX ತಾನೆ. ಸೊ ದೆನ್ AX ಪ್ಲಸ್ BX ಡಿವೈಡೆಡ್ ಬೈ AX ಈಸ್ ಈಕ್ವಲ್ ಟು AC ಅಂದರೆ ಏನು ಹೇಳ್ಬೋದು ನೀವು, AY ಪ್ಲಸ್ CY ಡಿವೈಡೆಡ್ ಬೈ AY. ಓಕೆ. ಸೊ AX ಅಂದರೆ ಕೊಟ್ಟಿದ್ದಾರೆ 9 ಪ್ಲಸ್ BX ಕೊಟ್ಟಿದ್ದಾರೆ 10 ಡಿವೈಡೆಡ್ ಬೈ AX ಅಂತ ಹೇಳಿದ್ರೆ 9. ದಟ್ ಈಸ್ ಈಕ್ವಲ್ ಟು ಇಲ್ಲೇನು ಹೇಳ್ಬೋದು, AY ಅಂತ ಹೇಳಿದ್ರೆ 6 ಪ್ಲಸ್ CY ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಬೇಕಾಗಿರೋದು ನೀವೀಗ. CY ಡಿವೈಡೆಡ್ ಬೈ AY ಅಂದರೆ ಮತ್ತೆ 6 ಬರುತ್ತೆ. ಸೊ ಇವೆರಡಕ್ಕೂ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಆ್ಯಕ್ಚುಲಿ ಏನಾಗುತ್ತೆ, 6 ಪ್ಲಸ್ CY ಇಂಟು 9 ಈಸ್ ಈಕ್ವಲ್ ಟು 9 ಪ್ಲಸ್ 10 ಇಂಟು 6 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ. ಸೊ 6 ಪ್ಲಸ್ CY ಈಸ್ ಈಕ್ವಲ್ ಟು 9 ಪ್ಲಸ್ 10 ಅಂದರೆ 19 ಇಂಟು 6. ಈ 9 ಈ ಕಡೆ ಬಂದರೆ ಡಿವೈಡೆಡ್ ಬೈ 9 ಆಯಿತು. ಓಕೆನಾ. ಇನ್ನು ಇಲ್ಲಿ CYನ ಮಾತ್ರ ಇಲ್ಲೇ ಇಟ್ಕೊಂಡು 6ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಆ್ಯಕ್ಚುಲಿ 6 ಆ ಕಡೆ ಹೋದರೆ ಏನಾಯಿತು, 19 ಇಂಟು 6 ಡಿವೈಡೆಡ್ ಬೈ 9 ಮೈನಸ್ 6 ಆಯಿತು. ಓಕೆನಾ. ಏನಾಯಿತು, -6. ಸೊ ಇದಕ್ಕೆ ಎರಡಕ್ಕೂ LCM ತೊಗೊಂಡ್ರೆ CY ಈಸ್ ಈಕ್ವಲ್ ಟು 9 LCM ಬಂತು. ದೆನ್ 19 ಇಂಟು 6 ಮೈನಸ್ 6 9s 54. ಓಕೆನಾ. ದೆನ್ CY ಈಸ್ ಈಕ್ವಲ್ ಟು 19 6 ಮಾಡಿ ಎಷ್ಟು ಬರುತ್ತೆ, 6 9s 54. 114 ಬಂತು. 114 ಮೈನಸ್ 54 ಡಿವೈಡೆಡ್ ಬೈ 9. ದೆನ್ CY ಈಸ್ ಈಕ್ವಲ್ ಟು 114 ಮೈನಸ್ 54 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ, ಅಲ್ಲಿಗೆ 64 ಡಿವೈಡೆಡ್ ಬೈ 9 ಬಂತು. ಓಕೆನಾ. ಸೊ 64 ಡಿವೈಡೆಡ್ ಬೈ 9 ಬಂತು ಅಂತ ಹೇಳಿದ್ರೆ ಏನಾಯ್ತು, ಅಲ್ಲಿಗೆ ನೀವು ಸಿಂಪ್ಲಿಫೈ ಮಾಡಿದ್ರೆ ಸೊ CY ಈಸ್ ಈಕ್ವಲ್ ಟು 64. ಓಕೆನಾ. ಸೊ 4 ಮೈನಸ್ 4 0. 4 ಮೈನಸ್ 4 0. ಸೊ ದೆನ್ 11 ಮೈನಸ್ 5 ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ, 11 ಮೈನಸ್ 5 ಮಾಡಿದ್ರೆ ಹಿಯರ್ CY ಈಸ್ ಈಕ್ವಲ್ ಟು 4 ಮೈನಸ್ 4 0 ಆ್ಯಂಡ್ ದೆನ್ 11 ಮೈನಸ್ 5 6. 60 ಡಿವೈಡೆಡ್ ಬೈ 9 ಬಂತು. ಓಕೆನಾ. ಸೊ ಇದು 60 ಡಿವೈಡೆಡ್ ಬೈ 9 ಬಂತಲ್ವಾ, ಇದನ್ನು ಬಳಸ್ಕೊಂಡು ನೀವೇನು ಮಾಡ್ಬೋದು, ಈಗ AC ಫೈಂಡ್ ಔಟ್ ಮಾಡ್ಬೋದು. ಸೊ AC ಈಸ್ ಈಕ್ವಲ್ ಟು AY ಪ್ಲಸ್ CY ತಾನೆ.
ಅದ್ರ ಪ್ರಕಾರ ಎ ಸಿ ಈಸ್ ಈಕ್ವಲ್ ಟು ಎ ವೈ ಎಷ್ಟು ಬಂದಿದೆ, ಎಷ್ಟಿದೆ 6 ಪ್ಲಸ್ ಸಿ ವೈ ಎಷ್ಟು ಬಂದಿದೆ ನಿಮಗೆ ಇಲ್ಲಿ 60 ಡಿವೈಡೆಡ್ ಬೈ 9. ದೆನ್ ಎ ಸಿ ಈಸ್ ಈಕ್ವಲ್ ಟು 9 ಇಂಟು 1 9s 9, ದೆನ್ 6 9s 54 plus 60. Okay, so that is equal to 114 divided by 9 bantu. So this is the answer. 114 divided by 9 is the answer. Okay, so ಇಲ್ಲಿವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಇದೇ ಥರದ ಕ್ಲಾಸ್ ಎಕ್ಸರ್ಸೈಸ್ ಕ್ವಶನ್ಸನ್ನು ಹಾಗೆಯೇ ಎಕ್ಸಾಮಿಗೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ಸಾಲ್ವ್ ಮಾಡಿಬಿಡ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಎಲ್ಲ ವೀಡಿಯೋಸನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಓಕೆ, ಬಾಯ್ ಬಾಯ್.